I am Savita Chikkanawar, Assistant Professor in History, GFGC, Tiptoro. ಸೊ ನಾನು ಇವತ್ತು ದ ಹಿಸ್ಟರಿ ಆಫ್ ಮಿಡಿವಲ್ ಇಂಡಿಯಾ ಅಂತಕ್ಕಂತಹ ಪೇಪರಲ್ಲಿ ಸರ್ವೆ ಆಫ್ ಸೋರ್ಸಸ್ ಅಂತಕ್ಕಂತಹ ಚಾಪ್ಟರ್ನ ಕುರಿತು ಡಿಸ್ಕಷನ್ ಮಾಡ್ತೀನಿ. ಯೂನಿಟ್ ಫಸ್ಟ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಡೆಲ್ಲಿ ಸುಲ್ತಾನೇಟ್. ಸೊ ಫಸ್ಟ್ ಚಾಪ್ಟರ್ ಆಗಿರತಕ್ಕಂತಹ ಈ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಡೆಲ್ಲಿ ಸುಲ್ತಾನೇಟ್ ಅಂತಕ್ಕಂತಹ ಆ ಚಾಪ್ಟ್ರಲ್ಲಿ ಸರ್ವೆ ಆಫ್ ದ ಸೋರ್ಸಸ್ ಅಂತಕ್ಕಂತಹ ಸಬ್ ಟಾಪಿಕನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಲಿಟರರಿ ಸೋರ್ಸಸ್ ಬಗ್ಗೆ ನಾನು ಇವತ್ತು ಡಿಸ್ಕಷನ್ ಮಾಡ್ತೇನೆ. ಹಾಗಾದರೆ ನಿಮಗೆ ಮೊದಲಿಗೆ ಗೊತ್ತಿದೆ, ನೋ ಸೋರ್ಸಸ್ ನೋ ಹಿಸ್ಟ್ರಿ. ಸೊ ಮೂಲಾಧಾರಗಳಿಲ್ಲದೆ ಇತಿಹಾಸವೇ ಇಲ್ಲ. ಅದರಂತೆ ಮಧ್ಯಯುಗೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೂ ಕೂಡ ನಮಗೆ ಸಾಕಷ್ಟು ಮೂಲಾಧಾರಗಳು ಲಭ್ಯವಿದೆ. ಸೊ ಕಂಪೇರ್ಡ್ ಟು ಆನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ, ಎ ಲಾರ್ಜ್ ನಂಬರ್ ಆಫ್ ಸೋರ್ಸಸ್, ರಿಲಯಬಲ್ ಸೋರ್ಸಸ್ ಅವೈಲಬಲ್. ಸೊ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಹೋಲಿಸ್ಕೊಂಡ್ರೆ ನಮಗೆ ಮಧ್ಯಯುಗೀನ ಭಾರತದ ಇತಿಹಾಸವನ್ನು ಅಭ್ಯಾಸ ಮಾಡೋದಕ್ಕೆ ಸಾಕಷ್ಟು ಸಾಹಿತ್ಯಿಕ ಮೂಲಾಧಾರಗಳು ಲಭ್ಯ ಇದೆ. ಹಾಗಾದರೆ ಈ ಮೂಲಾಧಾರಗಳಿಂದ ನಮಗೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ರಿಲಿಜಿಯಸ್, ಸೋಷಿಯಲ್, ಎಕನಾಮಿಕ್, ಸೊ ಮುಂತಾದ ಸ್ಥಿತಿಗತಿಗಳ ಬಗ್ಗೆ ನಮಗೆ ಅವು ಮಾಹಿತಿಯನ್ನು ಕೊಡ್ತದೆ. ಅದರ ಜೊತೆಗೆ ಟ್ರೇಡ್ ಆ್ಯಂಡ್ ಕಾಮರ್ಸ್, ಸೊ ಇಂಡಸ್ಟ್ರಿ, ಸೊ ಬಿಲೀಫ್ಸ್, ಫೇತ್ಸ್, ಸೊ ಮುಂತಾದ ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಈ ಸಾಹಿತ್ಯಿಕ ಆಧಾರಗಳು ಒದಗಿಸಿಕೊಡುತ್ತೆ. ಜೊತೆಗೆ ಸಾಮಾನ್ಯವಾಗಿ ಈ ಮೀಡಿವಲ್ ಪೀರಿಯಡಲ್ಲಿ ನಾವು ಸಾಹಿತ್ಯಿಕ ಆಧಾರಗಳನ್ನು ಎರಡು ವಿಭಾಗದಲ್ಲಿ ಡಿವೈಡ್ ಮಾಡಿಕೊಂಡು ನಾವು ಸ್ಟಡಿ ಮಾಡಬಹುದು. ಫಸ್ಟ್ ಒನ್ ದ ಸುಲ್ತಾನೇಟ್ ಪೀರಿಯಡ್, ಸೆಕೆಂಡ್ ಒನ್ ದ ಮೊಘಲ್ ಪೀರಿಯಡ್. ಸೊ ಹೀಗೆ ಮಾಡಬೇಕಂತಿಲ್ಲ, ಆದರೆ ಅಧ್ಯಯನದ ಅನುಕೂಲತೆ ದೃಷ್ಟಿಯಿಂದ ನಾವು ಈ ಥರ ವಿಭಾಗವನ್ನು ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್. ಸೊ ಪ್ರಮುಖ ಮೂಲಾಧಾರಗಳ ಬಗ್ಗೆ ನಾವೀಗ ತಿಳಿತಾ ಹೋಗೋಣ. ಅದರಲ್ಲಿ ದ ಸುಲ್ತಾನೇಟ್ ಪೀರಿಯಡಲ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂತಹ ಮೂಲಾಧಾರಗಳು ಯಾವುದು ಅನ್ನೋದನ್ನು ಸ್ಟಡಿ ಮಾಡ್ತಾ ಬರೋಣ. ಫಸ್ಟ್ ಒನ್ ಚಾಚನಾಮ ಅಂತಕ್ಕಂತಹ ಒಂದು ಕೃತಿ. ಹಾಗಾದರೆ ಈ ಚಾಚನಾಮ ಅಂತಕ್ಕಂತಹ ಕೃತಿ ಮೂಲತಃ ಅರಬ್ ಭಾಷೆಯಲ್ಲಿ ಇದು ಬರೆಯಲ್ಪಟ್ಟಿರ್ತಕ್ಕಂಥ ಕೃತಿಯಾಗಿದೆ. ಸೊ ನಂತರದ ಅವಧಿಯಲ್ಲಿ ಇದನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದ್ರು. ಮೂಲತಃ ಈ ಕೃತಿಯನ್ನು ಯಾರು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಆದರೆ ಈ ಕೃತಿ ನಮಗೆ ಯಾವುದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ. 8ನೇ ಶತಮಾನದಲ್ಲಿ ಆಗಿರ್ತಕ್ಕಂತಹ ಸಿಂಧ್ನ ಆಕ್ರಮಣ ಏನಿದೆ, ಭಾರತದ ಮೇಲೆ ಅವರು ಏನು ಆಕ್ರಮಣವನ್ನು ಮಾಡ್ತಾರೋ ಅದ್ರ ಬಗ್ಗೆ ಇದು ನಮಗೆ ಮಾಹಿತಿಯನ್ನು ಕೊಡುತ್ತೆ. ಸೊ ಎರಡನೇದಾಗಿ ತಾರಿಕ್ ಇ ಹಿಂದ್, ಕಿತಾಬುಲ್ ಹಿಂದ್, ಕಾನೂನಿ ಮಸೂದಿ. ಸೊ ಈ ಕೃತಿಗಳನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಕೇಳಿರ್ತೀವಿ. ಈ ಕೃತಿಗಳನ್ನು ಯಾರು ರಚನೆ ಮಾಡಿದರು ಅಂತ ಹೇಳಿದ್ರೆ ಅಲ್-ಬೆರೂನಿ. ಹಾಗಾದರೆ ಅಲ್-ಬೆರೂನಿ ವಾಸ್ ಗ್ರೇಟ್ ಮ್ಯಾಥಮೆಟಿಷಿಯನ್ ಆ್ಯಂಡ್ ಫಿಲಾಸಫರ್ ಆ್ಯಂಡ್ ಆಸ್ಟ್ರೋನಮರ್. ಸೊ ಈತ ಭಾರತಕ್ಕೆ ಮಹಮ್ಮದ್ ಗಜ್ನಿ ದಾಳಿಯನ್ನು ಮಾಡಿದಾಗ ಅವನ ಜೊತೆ ಭಾರತಕ್ಕೆ ಬಂದಿದ್ದ. ಸೊ ಆ ಸಂದರ್ಭದಲ್ಲಿ ಈತ he studied about Indian languages and philosophy and religion of Hindus. ಸೊ ಭಾರತದ ಧರ್ಮ, ಭಾರತದ ತತ್ವಜ್ಞಾನ, ಭಾರತೀಯ ಭಾಷೆಗಳು ಇದೆಲ್ಲವನ್ನು ಅರಿತು ಈತ ತಾರಿಕ್ ಇ ಹಿಂದ್, ಕಿತಾಬುಲ್ ಹಿಂದ್ ಆ್ಯಂಡ್ ಕಾನೂನಿ ಮಸೂದಿ ಅಂತಕ್ಕಂಥ ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಈತ ರಚನೆ ಮಾಡಿರ್ತಕ್ಕಂಥ ಈ ಕೃತಿಗಳೇನಿದೆ ಮಧ್ಯಯುಗೀನ ಭಾರತದ ಪೊಲಿಟಿಕಲ್, ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹುಮುಖ್ಯವಾಗಿರ್ತಕ್ಕಂತಹ ಮಾಹಿತಿಯನ್ನು ನಮಗೆ ಒದಗಿಸುತ್ತೆ. ನೆಕ್ಸ್ಟ್ ಒನ್ ತಾಜುಲ್ ಮಾಸಿರ್ ಅಂತಕ್ಕಂತಹ ಕೃತಿ. ದಿಸ್ ಬುಕ್ ವಾಸ್ ರಿಟನ್ ಬೈ ಹಸನ್ ನಿಜಾಮಿ. ಹಾಗಾದರೆ ಈ ಕೃತಿ ಹಸನ್ ನಿಜಾಮಿಯಿಂದ ಬರೆಯಲ್ಪಟ್ಟಿರ್ತಕ್ಕಂಥದ್ದಾಗಿದೆ. ಇದು ಯಾವುದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತದೆ ಅಂತ ನೋಡೋದಾದರೆ, ಇಟ್ ಡೀಲ್ಸ್ ವಿತ್ ಕುತ್ಬುದ್ದೀನ್ ಐಬಕ್. ಸೊ ಇದು ನಮಗೆ ಕುತ್ಬುದ್ದೀನ್ ಐಬಕನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ
ಅತ್ಯಂತ ಮಹತ್ವವಾಗಿರ್ತಕ್ಕಂತಹ ಆಧಾರ ಆಗಿದೆ. ಅದರ ಜೊತೆಗೆ ಇದು 1192ರಿಂದ 1228ರವರೆಗಿನ ಏನು ಭಾರತದ ಇತಿಹಾಸ, ಮಧ್ಯಯುಗೀನ ಭಾರತದ ಇತಿಹಾಸ ಏನಿದೆಯೋ ಅದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ಮುಖ್ಯ ಮೂಲಾಧಾರ. ನೆಕ್ಸ್ಟ್ ಒನ್ ತಬ್ಕತ್ ಇ ನಾಸಿರಿ. ತಬ್ಕತ್ ಇ ನಾಸಿರಿ ಅಂತಕ್ಕಂಥ ಕೃತಿಯನ್ನು ಮಿನಾಜುಸ್ ಸಿರಾಜ್ ಅಂತಕ್ಕಂತಹ ವ್ಯಕ್ತಿ ಈ ಕೃತಿಯನ್ನು ಬರೆದಿದ್ದಾರೆ. ಇದು ಮಹಮ್ಮದ್ ಘೋರಿಯ ದಂಡಯಾತ್ರೆಗಳನ್ನು ಕುರಿತು ನಮಗೆ ಮಾಹಿತಿಯನ್ನು ಕೊಡ್ತದೆ. ಅದರ ಜೊತೆಗೆ 1260ರವರೆಗಿನ ಡೆಲ್ಲಿ ಸುಲ್ತಾನೇಟ್ ಪೀರಿಯಡ್ ಏನಿದೆಯೋ, ಅಂದರೆ ದೆಹಲಿಯ ಸುಲ್ತಾನರ ಅವಧಿಯ ಇತಿಹಾಸ 1260ರವರೆಗೆ ಏನಿದೆಯೋ ಆ ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ತಬ್ಕಾತ್ ಇ ನಾಸಿರಿ ಅಂತಕ್ಕಂಥದ್ದು ಬಹುಮುಖ್ಯವಾದ ಮೂಲಾಧಾರ ಆಗಿದೆ. ನೆಕ್ಸ್ಟ್ ಒನ್ ತಾರಿಕಿ ಅಲಾಯಿ, ತೊಗ್ಲಕ್ನಾಮಾ ಆ್ಯಂಡ್ ಖಜಾಯಿನ್ ಉಲ್ ಫುತೂಹ್ ಅಂತಕ್ಕಂಥ ಕೃತಿಗಳನ್ನು ಬರೆದಿರ್ತಕ್ಕಂಥವರು ಅಮೀರ್ ಖುಸ್ರೋ. ಸೊ ಅಮೀರ್ ಖುಸ್ರೋ ವಾಸ್ ಅ ಗ್ರೇಟ್ ಹಿಸ್ಟೋರಿಯನ್. ಸೊ ಈತ ದೆಹಲಿ ಸುಲ್ತಾನರ ಕಾಲದಿಂದಲೂ ಕೂಡ ತೊಗ್ಲಕ್ ಸಂತತಿಯವರೆಗೂ ಈತ ಆ ಅವಧಿಯವರೆಗೆ ಈತ ಜೀವಿಸಿದ್ದ. ಸುಮಾರು 7 ಸುಲ್ತಾನರ ಅವಧಿಯ ಇತಿಹಾಸವನ್ನು ತನ್ನ ಈ ಕೃತಿಗಳಲ್ಲಿ ಈತ ಬರೆದಿದ್ದಾನೆ. ಮಧ್ಯಯುಗೀನ ಭಾರತದ ಈ ಪ್ರತಿಯೊಂದು ಇಶ್ಯೂಸ್ ಏನಾಗಿದೆಯೋ, ಪ್ರತಿಯೊಂದು ಘಟನೆಗಳನ್ನು ತಿಳಿದುಕೊಳ್ಳೋದಕ್ಕೆ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸೊ ಸುಲ್ತಾನರ ದಿಗ್ವಿಜಯಗಳು, ಪ್ರತಿಯೊಂದು ಮಾಹಿತಿ ಏನಿದೆಯೋ ಖಿಲ್ಜಿ ಸುಲ್ತಾನರಿಂದ ಸೇರಿಕೊಂಡು ತೊಗ್ಲಕ್ ಸುಲ್ತಾನದವರೆಗೂ ಬರ್ತಿರ್ತಕ್ಕಂತಹ ಎಲ್ಲ ಮಾಹಿತಿ ನಮಗೆ ಬಹುತೇಕವಾಗಿ ಅಮೀರ್ ಖುಸ್ರೋ ಅವರ ಕೃತಿಗಳಲ್ಲಿ ನಮಗೆ ಸಿಗ್ತದೆ. ನೆಕ್ಸ್ಟ್ ಒನ್ ತಾರಿಕಿ ಫಿರೋಜ್ ಶಾಹಿ ಅಂತಕ್ಕಂಥ ಕೃತಿ ಜಿಯಾವುದ್ದೀನ್ ಬಾರ್ನಿ ಅವರಿಂದ ಬರೆಯಲ್ಪಟ್ಟಿತು. ಸೊ ಇದು ಯಾವುದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತದೆ ಅಂತ ಹೇಳಿದ್ರೆ, ಫಿರೋಜ್ ಶಾ ತೊಗ್ಲಕ್ಕನ ಆಡಳಿತ, ಅವನ ಸಾಮ್ರಾಜ್ಯ, ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಕ್ಕಂತಹ ಕೃತಿಯಾಗಿದೆ. ಜೊತೆಗೆ ತಾರಿಕಿ ಫಿರೋಜ್ ಶಾಹಿ ಅಂತಕ್ಕಂಥ ಕೃತಿಯನ್ನು ಶಾಮ್ಶಿ ಸಿರಾಜ್ ಆಫೀಫ್ ಅಂತಕ್ಕಂಥವರು ಬರೆದಿದ್ದಾರೆ. ಶಾಮ್ಶಿ ಸಿರಾಜ್ ಆಫೀಫ್ ಬರೆದಿರ್ತಕ್ಕಂಥ ತಾರಿಕಿ ಫಿರೋಜ್ ಶಾಹಿ ಕೃತಿಯಲ್ಲಿ ತೊಗ್ಲಕ್ ರೂಲರ್ಸ್ 3 ಇಂಪಾರ್ಟೆಂಟ್ಸ್ ತೊಗ್ಲಕ್ ರೂಲರ್ಸ್ ಏನಿದಾರೋ ಯಾರು ಅಂತ ಹೇಳಿದ್ರೆ ಗಿಯಾಸುದ್ದೀನ್ ತೊಗ್ಲಕ್, ಮೊಹಮ್ಮದ್ ಬಿನ್ ತೊಗ್ಲಕ್ ಆ್ಯಂಡ್ ಫಿರೋಜ್ ಶಾ ತೊಗ್ಲಕ್. ಸೊ ಇವರ ಮಿಲಿಟರಿ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಅಚೀವ್ಮೆಂಟ್ಸ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ಪ್ರಮುಖ ಕೃತಿಯಾಗಿದೆ. ನೆಕ್ಸ್ಟ್ ಒನ್ ಫತ್ವಾ ಇ ಜಹಾಂದರಿ ಅಂತಕ್ಕಂಥ ಕೃತಿ. ಇದನ್ನು ಕೂಡ ಜಿಯಾವುದ್ದೀನ್ ಬಾರ್ನಿಯವರೇ ಕೂಡ ಬರೆದಿರೋದು. ಇದು ಆ ಕಾಲದ ರಿಲಿಜಿಯಸ್ ಪಾಲಿಸಿ ಏನಿದೆಯೋ ನಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ಪ್ರಮುಖ ಮೂಲಾಧಾರ ಆಗಿದೆ. ನೆಕ್ಸ್ಟ್ ಒನ್ ತಾರಿಕಿ ಮುಬಾರಕ್ ಶಾಹಿ ಅನ್ನುವಂತಹ ಕೃತಿ. ತಾರಿಕಿ ಮುಬಾರಕ್ ಶಾಹಿ ಅಂತಕ್ಕಂಥ ಕೃತಿ ಇದು 15th ಸೆಂಚುರಿನಲ್ಲಿ ಆಗಿರ್ತಕ್ಕಂತಹ ಪ್ರಮುಖ ಘಟನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುವ ಮುಖ್ಯ ಮೂಲಾಧಾರ ಆಗಿದೆ. ಹಾಗಾದರೆ ಆ ಅವಧಿ ಅಂತ ಹೇಳಿದ್ರೆ ಸೈಯದ್ ಪೀರಿಯಡ್ಸ್, ಅಂದರೆ ಸೈಯದ್ ಸಂತತಿ, ಸೈಯದ್ ಡೈನಾಸ್ಟಿ ಏನು ಬರ್ತದೋ ಸೈಯದ್ ಡೈನಾಸ್ಟಿಯಲ್ಲಿ ಆಗಿರ್ತಕ್ಕಂತಹ ಮುಖ್ಯವಾದ ಪೊಲಿಟಿಕಲ್ ಇಶ್ಯೂಸ್ ಏನಿದೆ, ಸೊ ಪೊಲಿಟಿಕಲ್ ಇಶ್ಯೂಸ್ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್, ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ಮುಖ್ಯ ಮೂಲಾಧಾರ ಆಗಿದೆ. ನೆಕ್ಸ್ಟ್ ಒನ್ ತಾರಿಕಿ ಸಿಂಧ್. ದಿಸ್ ಬುಕ್ ವಾಸ್ ರಿಟನ್ ಬೈ ಮೀರ್ ಮೊಹಮ್ಮದ್ ಮಾಸೂಮ್. ಸೊ ಇದು ಯಾವುದ್ರ ಬಗ್ಗೆ ಹೇಳುತ್ತೆ ಅಂತಂದರೆ ಹಿಸ್ಟರಿ ಆಫ್ ಸಿಂಧ್, ಅಂದರೆ ಸಿಂಧ್ನ ಇತಿಹಾಸದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ಕೃತಿಯಾಗಿದೆ. ನೆಕ್ಸ್ಟ್ ಒನ್ ತಾರಿಕಿ ಯಾಮಿನಿ ಅಂತಕ್ಕಂಥ ಕೃತಿ. ಸೊ ತಾರಿಕಿ ಯಾಮಿನಿ ಅನ್ನುವಂಥದ್ದು ಉತ್ಬಿಯವರು ಬರೆದಿರ್ತಕ್ಕಂಥ ಕೃತಿಯಾಗಿದೆ. ಇದು ಸಬಕ್ತಗೀನ್ ಮತ್ತು ಗಜ್ನಿ ಮಹಮ್ಮದರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಕ್ಕಂತಹ ಕೃತಿಯಾಗಿದೆ. ನೆಕ್ಸ್ಟ್ ಒನ್ ಕಿತಾಬುಲ್ ರೆಹ್ಲಾ ಅಂತಕ್ಕಂಥದ್ದು ಇಬನ್ ಬಟೂಟ್ ಬರೆದಿರ್ತಕ್ಕಂಥ ಒಂದು ಪ್ರವಾಸ ಕಥನ. ಇದೊಂದು ರೆಹ್ಲಾ ಮೀನ್ಸ್ ಪ್ರವಾಸ ಕಥನ ಅಂತ. ಸೊ ಇಬನ್ ಬಟೂಟ್ ಮೊರೊಕ್ಕಾದ ಪ್ರವಾಸಿ.
ಮಹಮ್ಮದ್ ಬಿನ್ ತೊಗ್ಲಕನ ಆಡಳಿತದ ಅವಧಿಯಲ್ಲಿ ಇವರು ಭಾರತಕ್ಕೆ ಭೇಟಿ ಕೊಟ್ಟಿದ್ರು. 9 ವರ್ಷಗಳ ಕಾಲ ಭಾರತದಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಅವರು ಮಹಮ್ಮದ್ ಬಿನ್ ತೊಗ್ಲಕನ ಅವಧಿಯಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ಕುರಿತು ಕಿತಾಬುಲ್ ರೆಹ್ಲಾ ಅಂತಕ್ಕಂತಹ ತಮ್ಮ ಒಂದು ಪ್ರವಾಸ ಕಥನದಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಒನ್ ಫುತು ಉಸ್ ಸಲಾತಿನ್ ಅಂತಕ್ಕಂಥ ಕೃತಿ ಮಹಮ್ಮದ್ ಇಸಾಮಿಯವರು ಬರೆದಿರ್ತಕ್ಕಂಥ ಕೃತಿಯಾಗಿದೆ. ಇದು ಕೂಡ ಮಹಮ್ಮದ್ ಬಿನ್ ತೊಗ್ಲಕನ ಕಾಲದ ಘಟನಾವಳಿಗಳಿಗೂ ಅಂದರೆ ಅವರ ಒಂದು ಪೊಲಿಟಿಕಲ್ ಎಕ್ಸ್ಪಿರಿಮೆಂಟ್ಸ್ ಏನಿದೆ, ಸೊ ಅವ್ರದ್ದು ಎಕ್ಸ್ಟೆನ್ಷನ್ ಆಫ್ ಎಂಪೈರ್ ಏನಿದೆ, ಸೊ ಅದೆಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂತಹ ಕೃತಿಯಾಗಿದೆ. ಹೀಗೆ ನಾವು ತಿಳಿದುಕೊಂಡಿರ್ತಕ್ಕಂಥ ಎಲ್ಲ ಕೃತಿಗಳು ಕೂಡ ಡೆಲ್ಲಿ ಸುಲ್ತಾನೇಟ್ ಪೀರಿಯಡ್ಸ್ ಅಂತಂತ ಹೇಳಿದ್ರೆ ದೆಹಲಿ ಸುಲ್ತಾನರ ಕಾಲದ ಮಾಹಿತಿಯನ್ನು, ದೆಹಲಿ ಸುಲ್ತಾನರ ಕಾಲದ ಇತಿಹಾಸವನ್ನು ತಿಳಿತಕ್ಕಂತಹ ಕೃತಿಗಳಾಗಿತ್ತು. ಈಗ ನೆಕ್ಸ್ಟ್ ನಾವು ದ ಮೊಘಲ ಪೀರಿಯಡ್ಗೆ ಬರೋಣ. ಮೊಘಲರ ಅವಧಿಯ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಯಾವ ಯಾವ ಕೃತಿಗಳು ಲಭ್ಯ ಇದೆ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ದ ಬಾಬರ್ನಾಮ. ಈ ಕೃತಿ ಯಾರು ಬರೆದ್ರು ಅಂತ ಹೇಳಿದ್ರೆ ಬಾಬರ್ನಿಂದ ರಚಿತವಾಗಿರ್ತಕ್ಕಂಥ ಅವರ ಒಂದು ಆತ್ಮಕಥನ, ಆಟೋಬಯೋಗ್ರಫಿ ಇದು. ಸೊ ಇದನ್ನು ಬಾಬರ್ನ ನೆನಹುಗಳು ಅಂತ ಕೂಡ ಕರೀತಾರೆ. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ ಭಾರತದಲ್ಲಿ ಮೊಘಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಪ್ರಥಮ ವ್ಯಕ್ತಿಯಾಗಿದ್ದಾನೆ, ಸ್ಥಾಪಕನಾಗಿದ್ದಾನೆ. ಆ ಸಂದರ್ಭದಲ್ಲಿ ಆತ ಕಂಡಿರ್ತಕ್ಕಂಥ ಭಾರತದ ಭೌಗೋಳಿಕ ಸನ್ನಿವೇಶಗಳು ಏನಿದೆ, ಪೊಲಿಟಿಕಲ್ ಸಿಚುವೇಶನ್ಸ್ ಏನಿದೆ, ಸೊ ಆತನಿಗೆ ಅನಿಸಿರ್ತಕ್ಕಂಥ ಅನಿಸಿಕೆಗಳು, ಅನುಭವಿಸಿರ್ತಕ್ಕಂಥ ಅನುಭವಗಳನ್ನು ಆತ ಅದರಲ್ಲಿ ಕೊಟ್ಟಿದ್ದಾನೆ. ಇದು ಸ್ವತಃ ಆತನೇ ಬರೆದಿರ್ತಕ್ಕಂಥದ್ದು, ಕಣ್ಣಾರೆ ಕಂಡಿರ್ತಕ್ಕಂಥದ್ದು, ಕೈಯಾರೆ ಬರೆದಿರ್ತಕ್ಕಂಥ ಕಥನ ಆಗಿರೋದ್ರಿಂದ ಇದರಲ್ಲಿ ಬಂದಿರತಕ್ಕಂಥ ಮಾಹಿತಿ ಸತ್ಯಕ್ಕೆ ಬಹಳ ಹತ್ತಿರವಾಗಿರುವಂಥದ್ದು. ಇನ್ನು ಎರಡನೇದಾಗಿ ಹುಮಾಯೂನ್ ನಾಮ. ಸೊ ಹುಮಾಯೂನ್ ನಾಮ ಅಂತಕ್ಕಂತಹ ಒಂದು ಕೃತಿ ಇದು ಬಾಬರನ ಮಗಳು ಮತ್ತು ಹುಮಾಯೂನನ ಸಹೋದರಿಯಾಗಿರ್ತಕ್ಕಂತಹ ಗುಲ್ಬದನ್ ಬೇಗಂ ಅವರಿಂದ ರಚನೆಯಾಗಿರ್ತಕ್ಕಂತಹ ಒಂದು ಕೃತಿಯಾಗಿದೆ. ಇದು ಹುಮಾಯೂನನ ಆಡಳಿತದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಹುಮಾಯೂನನ ಚರಿತ್ರೆ ಬಗ್ಗೆ ನಮಗೆ ಹೇಳ್ತಕ್ಕಂಥ ಮುಖ್ಯ ಮೂಲಾಧಾರ ಆಗಿದೆ. ನೆಕ್ಸ್ಟ್ ಒನ್ ಅಕ್ಬರ್ನಾಮ ಆ್ಯಂಡ್ ಐನಿ ಅಕ್ಬರಿ. ಸೊ ಎರಡೂ ಕೃತಿಗಳು ಅಬುಲ್ ಫಜಲ್ ಅವರಿಂದ ನಿರ್ಮಾಣ ಆಗ್ತದೆ ಅಥವಾ ರಚನೆ ಆಗ್ತದೆ. ಅಕ್ಬರ್ನಾಮ ಅಂತಕ್ಕಂಥದ್ದು ಬಾದ್ಶಾಹನಾಗಿರ್ತಕ್ಕಂತಹ ಮಹಾನ್ ಮೊಘಲ್ ಸಾಮ್ರಾಟನಾಗಿರ್ತಕ್ಕಂತಹ ಅಕ್ಬರ್ನ ದಿನಚರಿಯಾಗಿದೆ. ಅದು ಅವನ ಆಡಳಿತದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೃತಿಯಾಗಿದೆ. ಐನಿ ಅಕ್ಬರಿ, ದಿಸ್ ಈಸ್ ಅಡ್ಮಿನಿಸ್ಟ್ರೇಟಿವ್ ರೆಕಾರ್ಡ್. ಇದು ಏನು ಅಂತ ಹೇಳಿದ್ರೆ ಇದು ಒಂದು ಆಡಳಿತಾತ್ಮಕ ದಾಖಲೆಯಾಗಿದೆ. ಹಾಗಾದರೆ ಯಾವುದ್ರ ಬಗ್ಗೆ ಇದು ಹೇಳುತ್ತೆ? ದಿಸ್ ಕೋಟ್ ವಿತ್ ಕಾಯಿನೇಜ್, ಸ್ಯಾಲರೀಸ್, ರ್ಯಾಂಕ್ಸ್, ಕೋರ್ಟ್ ಸೆರೆಮನಲ್ಸ್, ಟೋಟಲಿ ಅಡ್ಮಿನಿಸ್ಟ್ರೇಷನ್. ಸೊ ಇದು ಎಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಐನಿ ಅಕ್ಬರಿ ಅನ್ನುವಂತಹ ಕೃತಿ. ನೆಕ್ಸ್ಟ್ ಒನ್ ಮುಂತ್ಕಾಬ್ ಉತ್ ತವಾರಿಕ್ ಅಂತಕ್ಕಂಥ ಕೃತಿ ಬದೌನಿಯಿಂದ ಇದು ರಚನೆಯಾಗಿರ್ತಕ್ಕಂತಹ ಕೃತಿ. ಈ ಕೃತಿಯು ಕೂಡ ಮಧ್ಯಯುಗೀನ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಭಾಳಷ್ಟು ಮಾಹಿತಿಯನ್ನು ಕೊಡ್ತದೆ. ನೆಕ್ಸ್ಟ್ ಒನ್ ತುಜಕಿ ಇ ಜಹಾಂಗೀರಿ ಅಥವಾ ತುಜಕ್ ಇ ಜಹಾಂಗೀರಿ ಅಂತಕ್ಕಂಥ ಕೃತಿ. ಇದು ಜಹಾಂಗೀರನ ಒಂದು ಆತ್ಮಕಥನ ಆಗಿದೆ, ಆತ್ಮಚರಿತ್ರೆಯಾಗಿದೆ. ಸೊ ಇಲ್ಲಿ ಜಹಾಂಗೀರ್ ಸಸ್ಯವರ್ಗ, ಪ್ರಾಣಿವರ್ಗ, ಅವನ ಪಕ್ಷಿ ಪ್ರೇಮ, ಅವನ ಆಸಕ್ತಿ, ಅಭಿರುಚಿ, ಹವ್ಯಾಸ ಮುಂತಾದವುಗಳನ್ನು ಇದರಲ್ಲಿ ಅಳವಡಿಸಿದ್ದಾನೆ. ಅದರ ಜೊತೆಗೆ ಇದು ಇನ್ನೂ ಬಹಳಷ್ಟು ಮಾಹಿತಿಯನ್ನು ನಮಗೆ ಕೊಡ್ತದೆ. ಅಕೌಂಟ್ಸ್ ಆಫ್ ವಾರ್, ರೆಬಿಲಿಯನ್ಸ್ ಆ್ಯಂಡ್ ಕಾಂಕ್ವೆಸ್ಟ್ ಆಫ್ ಜಹಾಂಗೀರ್. ಸೊ ಇದೆಲ್ಲದರ ಬಗ್ಗೆ ಮಾಹಿತಿ ಅಂದರೆ ಅವನ ಅವಧಿಯಲ್ಲಿ ಆಗಿರ್ತಕ್ಕಂಥ ದಂಗೆಗಳು, ಅವನ ದಿಗ್ವಿಜಯಗಳು, ಸೊ ಅವನ ಅವಧಿಯಲ್ಲಿ ಆಗಿರ್ತಕ್ಕಂಥ ಯುದ್ಧಗಳು, ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ತುಜಕಿ ಜಹಾಂಗೀರಿ ಅನ್ನುವಂಥ ಕೃತಿ ನಮಗೆ ಕೊಡ್ತದೆ. ನೆಕ್ಸ್ಟ್ ಒನ್ ಪಾದ್ಶಾಹನಾಮ ಅಂತಕ್ಕಂಥ ಕೃತಿ ಅಬ್ದುಲ್ ಹಮೀದ್ ಲಾಹೋರಿ ಅವರಿಂದ ಬರೆಯಲ್ಪಟ್ಟಿತು. ಇದು
ಶಾಜಹಾನನ ಆಡಳಿತದ ಬಗ್ಗೆ, ಶಾಜಹಾನನ ಚರಿತ್ರೆಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಮೂಲಾಧಾರ ಆಗಿದೆ. ನೆಕ್ಸ್ಟ್ ಒನ್ ಶಾಜಹಾನ್ ನಾಮಾ. ಇದು ಇನಾಯತ್ ಖಾನ್ನಿಂದ ರಚನೆ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಇದು ಕೂಡ ನಮಗೆ ಶಾಜಹಾನನ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ನೆಕ್ಸ್ಟ್ ಒನ್ ತಬ್ಕಾತಿ ಅಕ್ಬರಿ. ದಿಸ್ ಬುಕ್ ವಾಸ್ ರಿಟನ್ ಬೈ ಮಿಜಾವುದ್ದೀನ್ ಅಹ್ಮದ್. ಇದು ಅಕ್ಬರ್ ರೂಲ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ಕೃತಿಯಾಗಿದೆ. ನೆಕ್ಸ್ಟ್ ಒನ್ ಇಕ್ಬಾಲ್ ನಾಮಾ ಇ ಜಹಾಂಗೀರಿ. ಇದು ಮುಹಮ್ಮದ್ ಖಾನ್ ಅವರಿಂದ ರಚಿಸಲ್ಪಟ್ಟಿರತಕ್ಕಂಥ ಕೃತಿಯಾಗಿದೆ. ಇಕ್ಬಾಲ್ ನಾಮಾ ಇ ಜಹಾಂಗೀರಿ ಅಂತಕ್ಕಂಥ ಕೃತಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಜಹಾಂಗೀರನ ಚರಿತ್ರೆ, ಜಹಾಂಗೀರನ ಆಡಳಿತವನ್ನು ನೋಡೋದ್ರ ಜೊತೆಗೆ ಶಾಜಹಾನ್ ಯಾವ ರೀತಿ ಸಿಂಹಾಸನಾರೋಹಣವನ್ನು ಮಾಡ್ತಾನೆ, ಹೇಗೆ ಅಧಿಕಾರ ಗ್ರಹಣವನ್ನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಈ ಒಂದು ಕೃತಿಯಲ್ಲಿ ಲಭ್ಯವಿದೆ. ನೆಕ್ಸ್ಟ್ ಒನ್ ತಾರೀಖಿ ಶೇರ್ಷಾಹಿ. ಇದು ಅಬ್ಬಾಸ್ ಖಾನ್ ಸರ್ವಾನಿಯವರಿಂದ ರಚನೆ ಮಾಡಲ್ಪಟ್ಟಿರ್ತಕ್ಕಂತಹ ಕೃತಿಯಾಗಿದೆ. ಇದು ಶೇರ್ ಶಾ ಸೂರ್ ಏನಿದನೋ ಅವನ ಬಗ್ಗೆ ನಮಗೆ ಮಾಹಿತಿಯನ್ನು, ಅವನ ಆಡಳಿತದ ಬಗ್ಗೆ, ಅವನ ಅಚೀವ್ಮೆಂಟ್ಸ್ ಏನಿದೆ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ಮಧ್ಯಕಾಲೀನ ಬಹುಮುಖ್ಯ ಮೂಲಾಧಾರ. ನೆಕ್ಸ್ಟು ತಾರೀಖಿ ಫೆರಿಸ್ತಾ. ತಾರೀಖಿ ಫೆರಿಸ್ತಾ ಅಂತಕ್ಕಂತಹ ಒಂದು ಬುಕ್ ಏನಿದೆ, ಇದು ಫೆರಿಸ್ತಾ ಅವರಿಂದ ಬರೆಯಲ್ಪಡ್ತು. ಇದರಲ್ಲಿ ಏನಿದೆ ತಾರೀಖಿ ಫೆರಿಸ್ತಾದಲ್ಲಿ ಅಂತ ಹೇಳಿದ್ರೆ, ಎರಡನೇ ಇಬ್ರಾಹಿಂ ಆದಿಲ್ ಶಾಹಿಯ ಆಡಳಿತ, ಅವನ ಚರಿತ್ರೆಯ ಬಗ್ಗೆ ನಮಗೆ ಇದರಲ್ಲಿ ಮಾಹಿತಿ ಸಿಗ್ತದೆ. ನೆಕ್ಸ್ಟ್ ಒನ್ ಬಹರಾನಿ ಮಾಸಿರ್. ಇದು ಈ ಒಂದು ಕೃತಿ ತಬ್ದಬ್ ಅವರಿಂದ ಬರೆಯಲ್ಪಡ್ತು. ಈ ಬಹರಾನಿ ಮಾಸಿರ್ ಅಂತಕ್ಕಂಥ ಕೃತಿಯಲ್ಲಿ ಗೋಲ್ಕೊಂಡದ ಕುತುಬ್ ಶಾಹಿ, ಅಹಮದ್ ನಗರದ ನಿಜಾಮ್ ಶಾಹಿಗಳ ಒಂದು ಇತಿಹಾಸವನ್ನು ಈ ಒಂದು ಕೃತಿಯಲ್ಲಿ ನಾವು ತಿಳ್ಕೋಬಹುದು. ಈ ಕುತುಬ್ ಶಾಹಿ ಮತ್ತು ನಿಜಾಮ್ ಶಾಹಿಗಳ ಬಗ್ಗೆ ಇದು ನಮಗೆ ಮಾಹಿತಿಯನ್ನು ಕೊಡುವ ಮುಖ್ಯ ಮೂಲಾಧಾರವಾಗಿದೆ. ನೆಕ್ಸ್ಟ್ ಒನ್ ಅಲಿನಾಮಾ ಅಂತಕ್ಕಂಥ ಕೃತಿ. ದಿಸ್ ಬುಕ್ ವಾಸ್ ರಿಟನ್ ಬೈ ಮುಲ್ಲಾ ನಸರುದ್ದೀ. ಇಟ್ ಡೀಲ್ಸ್ ವಿತ್ ಹಿಸ್ಟರಿ ಆಫ್ ಸೆಕೆಂಡ್ ಅಲಿ ಆದಿಲ್ ಶಾಹಿ. ಇದು ಯಾರ ಬಗ್ಗೆ ನಮಗೆ ಇನ್ಫಾರ್ಮ್ ಮಾಡುತ್ತೆ? ಇಟ್ ಗಿವ್ಸ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಸೆಕೆಂಡ್ ಅಲಿ ಆದಿಲ್ ಶಾಹಿ, ಎರಡನೆಯ ಅಲಿ ಆದಿಲ್ ಶಾಹಿಯ ಬಗ್ಗೆ ನಮಗೆ ಮಾಹಿತಿಯನ್ನು ಇದು ಕೊಡ್ತದೆ. ನೆಕ್ಸ್ಟ್ ಒನ್ ಮಿಡಿವಲ್ ಪೀರಿಯಡಲ್ಲಿ ಅನೇಕ ವಿದೇಶಿ ಪ್ರವಾಸಿಗರು ನಮ್ಮ ಭಾರತಕ್ಕೆ ಭೇಟಿ ಕೊಟ್ಟಿದ್ದರು. ಅವರು ಇಲ್ಲಿ ಕಣ್ಣಾರೆ ಕಂಡಿರ್ತಕ್ಕಂಥ, ಕಿವಿಯಾರೆ ಕೇಳಿದ ಘಟನೆಗಳನ್ನು ತಮ್ಮ ಕೃತಿಗಳಲ್ಲಿ ದಾಖಲಿಸಿದ್ದಾರೆ. ಅಂತಹ ಫಾರಿನ್ ವಿಸಿಟರ್ಸಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥವರನ್ನು ನಾವು ನೋಡೋಣ. ಈಗಾಗಲೇ ನಾನು ರೆಹ್ಲಾ ಬರೆದಿರ್ತಕ್ಕಂತಹ ಆ ವ್ಯಕ್ತಿ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ನೆಕ್ಸ್ಟ್ ಅಂತ ಹೇಳಿದ್ರೆ ಸುಲೈಮಾನ್ ಆ್ಯಂಡ್ ಅಲ್ ಮಸೂದಿ. ಸುಲೈಮಾನ್ ಈತ ಅರಬ್ ಪ್ರವಾಸಿ, ರಾಷ್ಟ್ರಕೂಟರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಹಿ ವಿಸಿಟೆಡ್ ಟು ರಾಷ್ಟ್ರಕೂಟ ಎಂಪೈರ್. ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿ ಜಗತ್ತಿನ 4 ನಾನು ಕಂಡ ಅಗಾಧವಾದ ವಿಖ್ಯಾತ ಸಾಮ್ರಾಜ್ಯಗಳಲ್ಲಿ ಅಮೋಘ ವರ್ಷದ ಸಾಮ್ರಾಜ್ಯ ಕೂಡ ಒಂದು ಅಂತ ಹೇಳಿ ತನ್ನ ವರದಿಯಲ್ಲಿ ಆತ ದಾಖಲಿಸಿದ್ದಾನೆ. ಅದು ಇತಿಹಾಸಗಳ ಸರಣಿ ಅಂತಕ್ಕಂತಹ ಒಂದು ಪುಸ್ತಕದಲ್ಲಿ ಇವನ ನೀಡಿರ್ತಕ್ಕಂಥ ಮಾಹಿತಿಯನ್ನು ನಾವು ಕಾಣಬಹುದು. ಇನ್ನು ಅಲ್ ಮಸೂದಿ ಅಂತಕ್ಕಂಥವನು ಕೂಡ ಅರಬ್ ಪ್ರವಾಸಿಯಾಗಿದ್ದು ರಾಷ್ಟ್ರಕೂಟರ ಆಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಇರತಕ್ಕಂತಹ ಘಟನಾವಳಿಗಳ ಸಂಪೂರ್ಣ ಮಾಹಿತಿ ಕೂಡ ಅದರಲ್ಲಿ ನಮಗೆ ಸಿಗ್ತದೆ. ನೆಕ್ಸ್ಟ್ ಒನ್ ಯುರೋಪಿನ ಪ್ರವಾಸಿಗರನ್ನು ನಾವು ನೋಡ್ಬೋದು. ಮಾರ್ಕೊ ಪೋಲೋ, ನಿಕೋಲೋ ಕೊಂಟಿ, ಡುರಾಂಟೋ, ಬಾರ್ಬೋಸಾ, ಡೊಮಿಂಗೋ ಪೈಸ್, ಫ್ರಾಡ್ರಿಕ್ ಸೀಸರ್. ಇವರೆಲ್ಲರೂ ಕೂಡ ಎವನ್ ನೆಕೆಟಿನ್, ಇವರು ವಿಜಯನಗರ ಸಾಮ್ರಾಜ್ಯ ಮತ್ತು ಸಮಕಾಲೀನ ಮತ್ತೊಂದು ರಾಜ್ಯವಾಗಿರ್ತಕ್ಕಂತಹ ಬಹಮನಿ ಸಾಮ್ರಾಜ್ಯ.
ಸೊ ಇವೆರಡಕ್ಕೂ ಕೂಡ ಅವರು ಭೇಟಿಯನ್ನು ನೀಡಿ ಆ ಸಂದರ್ಭದ 13th 14th 15th ಈ ಒಂದು ಸೆಂಚುರಿನಲ್ಲಿ ಇರತಕ್ಕಂತಹ ಐತಿಹಾಸಿಕ ಘಟನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಇವರು ತಮ್ಮ ವರದಿಗಳ ಮೂಲಕ ನಮಗೆ ನೀಡಿದ್ದಾರೆ. ಇವರ ವರದಿಗಳು ಈ ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹಳಷ್ಟು ಸಹಾಯವಾಗಿವೆ. ಸೊ ಇದೇ ಅವಧಿಯಲ್ಲಿ ಅಂದರೆ ಹಿಂದೂ ರೆಕಾರ್ಡ್ಸ್ ಆಫ್ ಮಿಡಿವಲ್ ಪೀರಿಯಡ್ ಅಂದರೆ ಮಧ್ಯಯುಗೀನ ಭಾರತದಲ್ಲಿ ಅನೇಕ ಹಿಂದೂ ದಾಖಲೆಗಳು ಕೂಡ ರಚನೆಯಾಗಿದ್ವು. ಆ ಹಿಂದೂ ದಾಖಲೆಗಳು ಕೂಡ ಮಧ್ಯಯುಗೀನ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹಳ ಸಹಾಯ ಆಗಿವೆ. ಸೊ ಅಂಥದ್ರಲ್ಲಿ ಬಹುಮುಖ್ಯವಾಗಿರತಕ್ಕಂಥ ದಾಖಲೆಗಳನ್ನು ನಾವೀಗ ನೋಡ್ತಾ ಬರೋಣ. ಪೃಥ್ವಿರಾಜ್ ರಾಸೋ, ದಿಸ್ ಬುಕ್ ವಾಸ್ ರಿಟನ್ ಬೈ ಚಾಂದ್ ಬರ್ದಾಯ್. ಸೊ ಚಾಂದ್ ಬರ್ದಾಯ್ ಅಂತಕ್ಕಂತಹ ಆ ವ್ಯಕ್ತಿಯಿಂದ ಸೊ ಪೃಥ್ವಿರಾಜ್ ರಾಸೋ ಅಂತಕ್ಕಂಥ ಕೃತಿ ರಚನೆಯಾಗಿದೆ. ಇದು ಪೃಥ್ವಿರಾಜ್ ಚೌಹಾನನ ಸಾಧನೆಗಳು, ದಿಗ್ವಿಜಯಗಳು, ಅವನ ಸಾಧನೆಗಳು. ಸೊ ಅವನು ಈ ಮಾಡಿರ್ತಕ್ಕಂಥ ಯುದ್ಧ, ಗೋರಿ ಮಹಮ್ಮದ್ ಜೊತೆಗೆ ಮಾಡಿರ್ತಕ್ಕಂಥ ಯುದ್ಧ, ಪ್ರತಿಯೊಂದು ದಾಖಲೆ, ಪ್ರತಿಯೊಂದು ವಿಷಯ ನಾವು ಇದರಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಕವಿರಾಜ ಮಾರ್ಗ ಅಂತಕ್ಕಂಥ ಕೃತಿ ಅಮೋಘ ವರ್ಷದಿಂದ ರಚನೆಯಾಗಿದೆ. ಸೊ ಇದು ಕೂಡ ಮಧ್ಯಯುಗೀನ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಆಧಾರವನ್ನು ಆಗಿದೆ. ಪದ್ಮಾವತ್ ಮಲಿಕ್ ಮೊಹಮ್ಮದ್ ಜೈಸಿ. ಸೊ ಮಲಿಕ್ ಮೊಹಮ್ಮದ್ ಜೈಸಿ ಪದ್ಮಾವತ್ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದಾನೆ. ಇದು ರಾಣಿ ಪದ್ಮಿನಿ ದೇವಿ, ಅಲಾವುದ್ದೀನ್ ಖಿಲ್ಜಿ ರಾಣಿ ಪದ್ಮಿನಿ ದೇವಿಯ ಸೌಂದರ್ಯಕ್ಕೆ ಮರಳು ಹೋಗಿ ಆ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡಿ ಆ ಸಂದರ್ಭದಲ್ಲಿ ಆಗಿರತಕ್ಕಂಥ ಪರಿಣಾಮ, ಸೊ ಘಟನೆಗಳು, ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿ ಸೊ ಪದ್ಮಾವತ್ ಅನ್ನುವಂತಹ ಕೃತಿಯಲ್ಲಿ ನಮಗೆ ಸಿಗ್ತದೆ. ಹಮೀರ ಕಾವ್ಯ ಇದು ನಯಚಂದ್ರನಿಂದ ರಚನೆ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಸೊ ಇದು ರಾಣಾ ಹಮೀರದೇವನ ಒಂದು ಸಾಧನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ಕೃತಿಯಾಗಿದೆ. ಮಧುರಾ ವಿಜಯಂ ಆಫ್ ಗಂಗಾಂಬಿಕಾ. ಗಂಗಾಂಬಿಕಾ ಮೀನ್ಸ್ ಗಂಗಾದೇವಿಯ ಮಧುರಾ ವಿಜಯಂ ಅಥವಾ ಕಂಪಣರಾಯ ಚರಿತ ಅಂತ ಕೂಡ ಈ ಕೃತಿಯನ್ನು ಹೇಳ್ತಾರೆ. ಇದು ಕಂಪನ, ಗಂಗಾದೇವಿಯ ಪತಿಯಾಗಿರ್ತಕ್ಕಂಥ ಕಂಪನ ಮಧುರೈ ಮೇಲೆ ದಾಳಿಯನ್ನು ಮಾಡಿ ವಿಜಯವನ್ನು ಸಾಧಿಸಿದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿದೆ. ಮಧುರೈಯ ಸುಲ್ತಾನನ ಮೇಲೆ ಆತ ದಾಳಿಯನ್ನು ಮಾಡಿ ಸೊ ವಿಜಯವನ್ನು ಸಾಧಿಸಿರ್ತಕ್ಕಂಥ ಮಾಹಿತಿಯನ್ನು ನಮಗೆ ಇದು ಕೊಡ್ತದೆ. ಬಿಲ್ಲನ ವಿಕ್ರಮಾಂಕ ದೇವಚರಿತ ಅಂತಕ್ಕಂಥದ್ದು 6ನೇ ವಿಕ್ರಮಾದಿತ್ಯನ ಸಾಧನೆಗಳನ್ನು ತಿಳಿಸ್ತಕ್ಕಂತಹ ಕೃತಿಯಾಗಿದೆ. ಮಾನಸೋಲ್ಲಾಸ ಅನ್ನುವಂಥ ಕೃತಿ 3rd ಸೋಮೇಶ್ವರ, 3ನೇ ಸೋಮೇಶ್ವರ ಬರೆದಿರತಕ್ಕಂತಹ ಕೃತಿಯಾಗಿದೆ. ಸೊ ಇವೆಲ್ಲವೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಮಧ್ಯಯುಗೀನ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹುಮುಖ್ಯವಾದ ಮೂಲಾಧಾರಗಳಾಗಿವೆ. ಸೊ ಟೋಟಲಿ ಏನು ಅಂತ ಹೇಳಿದ್ರೆ ಈ ಸಾಹಿತ್ಯಿಕ ಆಧಾರಗಳು ನಮಗೆ ಇತಿಹಾಸವನ್ನು ರಚನೆ ಮಾಡೋದಕ್ಕೆ, ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಬಹುಮುಖ್ಯವಾದ, ನಂಬಲು ಅರ್ಹವಾದ ಮಾಹಿತಿಯನ್ನು ನಮಗೆ ಇವು ಒದಗಿಸಿದವೆ. ಸೊ ಇದರಿಂದ ನಾವು ಮಧ್ಯಯುಗೀನ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಆ ಕಾಲದ ನಂಬಿಕೆಗಳು ಯಾವ ರೀತಿ ಇತ್ತು, ಧರ್ಮ ಯಾವ ರೀತಿ ಇತ್ತು, ಸೊ ಜನರ ಒಡನಾಟ ಯಾವ ರೀತಿ ಇತ್ತು, ಸೊ ಮುಸ್ಲಿಮರ ಆಡಳಿತ ಭಾರತೀಯರ ಮೇಲೆ ಯಾವ ರೀತಿ ಪ್ರಭಾವ ಬೀರಿತು, ಆ ಒಂದು ಸುಲ್ತಾನರ ಆಡಳಿತಕ್ಕೂ ಮತ್ತು ನಮ್ಮ ಪ್ರಾಚೀನ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳ ಆಡಳಿತಕ್ಕೂ ಏನು ವ್ಯತ್ಯಾಸ ಇದೆ, ಪ್ರತಿಯೊಂದನ್ನು ಕೂಡ ಈ ಸಾಹಿತ್ಯಿಕ ಆಧಾರಗಳು ನಮಗೆ ಹೇಳ್ತದೆ. ಅದರ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡ್ತದೆ. ಇತಿಹಾಸ ರಚನೆಯಲ್ಲಿ ಇವುಗಳ ಪಾತ್ರ ಬಹು ಮುಖ್ಯವಾಗಿರುವಂಥದ್ದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ನೆಕ್ಸ್ಟು ಸೆಷನ್ ಏನಿದೆಯೋ ಕಂಟಿನ್ಯೂ ಮಾಡೋಣ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು.